ಈಗ ಈ ಕಾರ್ಯಕ್ರಮವನ್ನು ಕುರಿತು ಮತ್ತೋರ್ವ ಹಿರಿಯ ಉರ್ದು ಕವಿಗಳಾದಂಥ ಗೌಸ್ ಹಮ್ದರ್ದ್ ಅವರು ಮಾತನಾಡಬೇಕು. ದಯಮಾಡಿ ಭಾಳ ಸಮಯ ಆಗಿದೆ, 2 ನಿಮಿಷಗಳಲ್ಲಿ ಮಾತನಾಡಬೇಕು ಅಂತ ವಿನಂತಿಸ್ತೇನೆ. ದಯಮಾಡಿ ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ. ವಿಸ್ತಾರವಾದ ವಿಷಯವನ್ನು ಅತಿ ಸಂಕ್ಷಿಪ್ತವಾಗಿ ತಮ್ಮೆದುರು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತೇನೆ. ಸಮಯದ ಕೊರತೆ. ಕಲೀಂ ಬಾಷಾ ಕೇವಲ ನನ್ನ ಬಾಲ್ಯ ಸ್ನೇಹಿತನೇ ಅಲ್ಲ, ಸಹಪಾಠಿ, ಸಮಾನ ಮನಸ್ಕ ಹಾಗೂ ಸಮಾನ ವಯಸ್ಕವೂ ಹೌದು. ಅವರಿದ್ದಾಗ ಅವರ ನೂತನ ಮನೆಯ ಗೃಹ ಪ್ರವೇಶಕ್ಕೆ ನಾನು ದಾವಣಗೆರೆಯಿಂದ ಹೊರಟೆ. ಅಲ್ಲೇ ನಮ್ಮಿಬ್ಬರ ಇನ್ನೊಬ್ಬರು ಸ್ನೇಹಿತರು, 3ನೇ ಸ್ನೇಹಿತರು ಕೇಳಿದರು, ಸಾಹೇಬ್ರೆ ಹರಿಹರದಲ್ಲಿ ಕಲೀಂ ಬಾಷಾರ ಮನೆ ಎಲ್ಲಿ ಬರುತ್ತೆ ಅಂತ. ನಾನು ಅವರಿಗೆ ಹೇಳಿದೆ, ನಾನೊಬ್ಬ ಕವಿ, ಚತುರ್ಭಾಷೆ ಕವಿ, ಕವಿತೆಯಲ್ಲೇ ಹೇಳಿದೆ, 1 ನಿಮಿಷದಲ್ಲಿ ಹೇಳ್ತೀನಿ, ವ್ಯಕ್ತಪಡಿಸ್ತೇನೆ ತಮ್ಮೆದುರಿಗೆ. ರೈಲ್ವೆ ನಿಲ್ದಾಣದಿಂದ ಹತ್ತಿರ ಆಗುತ್ತೆ ಅಥವಾ ಬಸ್ ನಿಲ್ದಾಣದಿಂದ ಹತ್ತಿರ ಆಗುತ್ತೆ ಅವ್ರು ಕೇಳಿದಾಗೆ ನಾನು ಇಷ್ಟೇ ಹೇಳಿದೆ, ವಿದ್ಯಾನಗರ ಬಿ ಬ್ಲಾಕ್ 3ನೇ ಮೇನ್ 3ನೇ ಕ್ರಾಸ್ ತಲುಪಲು ಬೇಕು ಅರ್ಧ ತಾಸು, ಅಲ್ಲೇ ಇದೆ ಕೌಸರ್ ನಿವಾಸ್. ಕೌಸರ್ ನಿವಾಸ್ ಅಂದರೆ ಕೌಸರ್ ಮಂಜಿಲ್. ಅಲ್ಲಿಂದ ಬಂದ ನಂತರ ಗೃಹ ಪ್ರವೇಶಕ್ಕೆ ಹೋದಾಗ ಕಲೀಂ ಬಾಷಾ ಕಂಡ್ರು. ಇವ್ರು ಇದ್ದಾರೆ ನೋಡಪ್ಪ, ಅಲ್ಲಿ ದಾವಣಗೆರೆಯಲ್ಲಿ ಕೇಳಿದರು ನನಗೆ, ನಾನು ಕಾವ್ಯದ ಹಟ್ಟಿಯಲ್ಲಿ ಹೇಳಿಬಿಟ್ಟೆ ಅಂತ. ಆಮೇಲೆ ನನ್ನ ಎದುರಿಗೆ ಸ್ವಲ್ಪ ಹೇಳಪ್ಪ ಅಂದರು. ಬಾಲ್ಯ ಸ್ನೇಹಿತರು ಏಕವಚನದಲ್ಲಿ ಮಾತಾಡ್ತಿದ್ವಿ, ನಿಮ್ಮ ಎದುರಿಗೆ ಹೇಳ್ತೇನಪ್ಪ ಅಂತ. 1 ನಿಮಿಷ ತೊಗೊತೇನೆ, ಸಮಯದ ಕೊರತೆ ಇದೆ. ವಿದ್ಯಾನಗರ ಬಿ ಬ್ಲಾಕ್ 3ನೇ ಮೇನ್ 3ನೇ ಕ್ರಾಸ್ ತಲುಪಲು ಬೇಕು ಅರ್ಧ ತಾಸು, ಅಲ್ಲೇ ಇದೆ ಕೌಸರ್ ನಿವಾಸ್. ನಮ್ಮ ಭಾಬ್ಯರ ಹೆಸರು. ಆಮೇಲೆ ನಮ್ಮ ಸ್ನೇಹಿತ ಕಲೀಂ ಬಾಷಾ ಹೇಳಿದ್ದು ಇಷ್ಟೇ, ಕವಿಗೋಷ್ಠಿ ಸ್ಥಿರವಾಗಿ ಎಲ್ಲ ಕಡೆ ಆಗುತ್ತಪ್ಪ, ನೀನು ಸಂಚಾರಿ ಕವಿಗೋಷ್ಠಿ ಇದ್ದಂಗೆ ಅಂತ ಹೇಳಿದರು. ಆಮೇಲೆ ಹೇಳಿದರು, ಮನೆ ನೋಡಿದ್ದೀರೇನಪ್ಪ ಅಂತ. ನಾನು ಮನ ನೋಡಿದ್ದೀನಪ್ಪ, ಮನನಂತೆಯೇ ಮನೆ ಇರುತ್ತೆ, ಈಗ ಮನೆ ಏನು ನೋಡಬೇಕಪ್ಪ ಅಂತೇಳಿ. ಭಾಳ ವಿಷಯ ಮಾತಾಡೋದಿದೆ, ಸಮಯದ ಕೊರತೆ ಇದೆ. ತಮ್ಮ ಮಾತುಗಳನ್ನಾಡಿದಂತಹ ಗೌಸ್ ಹಮ್ದರ್ದ್ ಹಿರಿಯ ಉರ್ದು ಕವಿಗಳು, ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾನೆ. ಆತ್ಮೇಲೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ವಿಶ್ರಾಂತ ಪ್ರಾಚಾರ್ಯರಾದಂತಹ ಡಾಕ್ಟರ್ ಎಸ್.ಎಚ್. ಪ್ಯಾಟಿ ಸರ್ ಅವರು ಮಾತನಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೆ. ನಮ್ಮದು ಅಧ್ಯಕ್ಷರೇ, ವೇದಿಕೆ ಮೇಲಿರ್ತಕ್ಕಂಥ ನಾನೆಲ್ಲ ಆತ್ಮೀಯ ಸ್ನೇಹಿತರೆ, ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಕಲೀಂ ಬಾಷಾ ಬಳಗದವರೇ, ಇವತ್ತು ಸ್ನೇಹಿತರ ದಿನಾಚರಣೆ. ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ, ಕಲೀಂ ಬಾಷಾ ನನ್ನ ಒಡನಾಟ ಸುಮಾರು 30 ವರ್ಷದ್ದು. ನನ್ನ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದಾಗ ನಮ್ಮದು ಬಹುಶಃ ಕಾಲೇಜು ಭಿಕ್ಷಾರ್ಥ ಮಠರಿಗೆ, ಸಿ ವಿ ಪಾಟೀಲರಿಗೆ, ಸಾಹಿತ್ಯ ಪರಿಷತ್ತರಿಗೆ ಒಟ್ಟಿಗೆ ಗೊತ್ತಿದೆ. 30 ವರ್ಷವೂ ಅಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದವು. 1 ಗಂಟೆಗೆ ಕೊಡ್ತಿದ್ದ ಟೈಮು, 1 ತಾಸಲ್ಲಿ ಪ್ರೋಗ್ರಾಮ್ ಶೆಡ್ಯೂಲ್ ಮಾಡೋರು. ಅವರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ. ಅವರೊಬ್ಬ ಜಾತ್ಯತೀತ ವ್ಯಕ್ತಿಯಾಗಿದ್ದರು, ಒಬ್ಬ ಉತ್ತಮ ಸಂಘಟನಾಕಾರ, ಒಬ್ಬ ಹೆಚ್ಚು ಮನುಷ್ಯತ್ವ ಇರತಕ್ಕಂಥ ವ್ಯಕ್ತಿ. ಸ್ನೇಹಿತರ ಬಗ್ಗೆ ತುಂಬ ಗೌರವ. ಅವರ ಚಟುವಟಿಕೆಗಳ ಆಚೆಗೆ ಏನು ಸರ್ಕಾರದ ನಿಯಮಗಳು ಪ್ರಕಾರ ಕೆಲಸ ಮಾಡಬೇಕು, ಅದರ ಆಚೆಗೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದರು. ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಬದುಕಿದ್ದಾಗ ಏನು ಮಾಡಿದ್ವಿ ಅನ್ನೋದು ಮುಖ್ಯ ಆಗಲ್ಲ. ನಮ್ಮ ನಂತರದಲ್ಲಿ ಜನ ನಮ್ಮ ನೆನೆಸ್ಬೇಕು, ಆ ನೆನಪುಗಳನ್ನು ನಾವು ಬಿಟ್ಟು ಹೋಗಬೇಕು. ಆ ನೆನಪನ್ನು ಇವತ್ತು ಕಲೀಂ ಬಾಷಾ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ಈ ನುಡಿ ನಮನ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಅಂತಕ್ಕಂಥ ಅಭಿಮಾನದಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ನಂತರ ನಮ್ಮ ನೆನೆಸ್ಬೇಕು, ನಾವು ಬದುಕಿದ್ದಾಗ ಅಂಥ ಕೆಲಸ ಮಾಡಬೇಕು.
ನಮ್ಮ ನಂತರ ಅವರು ಸಮಾಜ ನಮ್ಮನ್ನು ಕೊನೆ ಪಕ್ಷ ಒಂದು ದಶಕ 2 ದಶಕಕ್ಕಾದರೂ ನೆನೆಸಂಗಿರಬೇಕು, ಅಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಮನೆತನದ ಬಗ್ಗೆನೂ ಅಷ್ಟೇ ಗೌರವದಿಂದ ಇದ್ದರು, ಸ್ನೇಹಿತರ ಬಗ್ಗೆ ಕೂಡ ಅಷ್ಟೇ ಗೌರವದಿಂದ ಇದ್ದರು. ನನಗಂತೂ ವೈಯಕ್ತಿಕವಾಗಿ ಅವರ ಒಡನಾಟದಲ್ಲಿ ಅನಿಸಿದ್ದು ಅವರೊಬ್ಬ ಜಾತ್ಯತೀತವಾದಿ, ಅಷ್ಟಂತೂ ನಾನು ಪ್ರಖರವಾಗಿ ಹೇಳಬಲ್ಲೆ. ಸಾಹಿತ್ಯದ ಬಗ್ಗೆ ಕೂಡ ಅಷ್ಟೇ ನಿರ್ದಿಷ್ಟ ಜ್ಞಾನ ಇತ್ತು, ಸಹವಾಸ ಕೂಡ ಹಂಗೆ ಇತ್ತು ಅವರಿಗೆಲ್ಲ. ಈಗೇನು ನಮ್ಮ ಹಿರಿಯರೇನು ಭಿಕ್ಷಾರ್ತಿ ಮಠರು, ಸಿ ವಿ ಪಾಟೀಲರು, ಇನ್ನೊಬ್ಬರು ಅವರು SAP ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಇದ್ದರು. ಅವರೆಲ್ಲರೂ ಅವ್ರೇನು ಬಳಗ ಇತ್ತು ಆ ಬಳಗದ ಜೊತೆಗೆ ಯುವಕರನ್ನು ಕೂಡ ಒಳಗೊಂಡಿದ್ದರು. ನನಗೆ ಅವರು ಒಂದು ಅರ್ಥವಾಗದ ವ್ಯಕ್ತಿತ್ವ ಏನಂದರೆ ಭಾಳ ತಾಳ್ಮೆಯಿಂದ ಇರೋ ಮನುಷ್ಯ. ಸಿಟ್ಟಂತ ನನಗೆ ನೋಡಿರಲಿಲ್ಲ, ಭಾಳ ತುಂಬ ಸಮಾಧಾನದಿಂದ. ನನ್ನ ಜೊತೆ ಹೆಂಗಿರ್ತಿದ್ರೆ ಗೊತ್ತಿಲ್ಲ, ಒಟ್ಟು ಅವರು ತುಂಬ ಸಮಾಧಾನದಿಂದಿರೋರು. ಚಿಕ್ಕವರಿರಲಿ ಹಿರಿಯರಿರಲಿ ಅಷ್ಟೇ ಗೌರವ ಕೊಟ್ಕೊಂಡು ಎಲ್ಲರನ್ನೂ ಜೊತೆಗೆ ಸಮಾಜಮುಖಿಯಾಗಿ ಬೆಳೆಸ್ತಕ್ಕಂಥವ್ರು. ಇನ್ನು ವೈಯಕ್ತಿಕವಾಗಿ ನಾವೇನು ನಮ್ಮ ಜನಾಂಗದ ಬಗ್ಗೆ ನಾವೇನು ಹೇಳ್ಕೊತೇವೆ ಅದೆಲ್ಲ ಅದು ಗೌಣ, ಅದು ಲೆಕ್ಕಕ್ಕೆ ಬರೋಲ್ಲ, ಅದು ಇದ್ದಿದ್ದೇ ಅದು ಮನುಷ್ಯ ಸ್ವಭಾವ ಅಂದಮೇಲೆ. ಆದರೆ ಅವರು ಅದರ ಆಚೆಗೆ ಹೋಗಿ ಎಲ್ಲವನ್ನೂ ನೋಡಿ ತಮಗೇನು ಶಕ್ತಿ ಇದೆಯೋ ಕೈಯಿಂದ ಅದನ್ನು ಕೊಡ್ತಕ್ಕಂಥ ಪ್ರಯತ್ನವೂ ಕೂಡ ಅವ್ರು ಮಾಡಿದರು. ಆ ಸೌಹಾರ್ದತೆಯನ್ನು ಅವ್ರು ಕಾದ್ಕೊಂಡಿದ್ರು. ಮತ್ತೊಂದು ಸರಿ ನಾನು ಹೇಳೋಕ್ಕೇನು ಇಷ್ಟಪಡ್ತಾನೆ ಅಂದರೆ, ಸ್ನೇಹಿತರು ಹೇಗಿರ್ಬೇಕು ಅಂದರೆ ಉಪ್ಪದ್ದಂಗೆ ಇರ್ಬೇಕು. ನಾವು ಊಟಕ್ಕೆ ಅದು ಇದ್ದರೂ ನಡಿಬಾರ್ದು, ಹೆಚ್ಚಿಗೆ ಉಪಯೋಗ ಇದ್ದರೂ ಅಪಾಯ ಇರಬೇಕು. ಹಂಗೆ ಸ್ನೇಹ ಇದ್ದರೆ ಮಾತ್ರ ಸ್ನೇಹ ಗಟ್ಟಿ ಇರ್ತದೆ. ಅಷ್ಟು ಗಟ್ಟಿ ಸ್ನೇಹ ಅವ್ರದ್ದಿತ್ತು ಅಂತಕ್ಕಂಥ ಹೇಳ್ತಾ ಮತ್ತೊಮ್ಮೆ ನಾನು ಅವರಿಗೆ ಅವರ ಮನೆತನದ ಅವರ ಧರ್ಮಪತ್ನಿಗೆ ಅವ್ರ ಮಕ್ಕಳಿಗೆ ಮುಂದೆ ಉತ್ತರೋತ್ತರ ಒಳ್ಳೆಯದಾಗಲಿ. ಎಲ್ಲ ಸ್ನೇಹಿತರು ಅವ್ರ ಜೊತೆಗೆ ಯಾವಾಗಲೂ ನಾವು ಇದ್ದೇವೆ. ಒಳ್ಳೆಯ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. ಕೆಲವು ಕಾಲ ಆದರೂ ನೆನಪಿಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ, ಅದನ್ನು ಸ್ಮರಿಸೋಣ. ನನ್ನ ಸ್ನೇಹಿತರು ಒಂದು ಮಾತನ್ನು ಹೇಳಿದರು, ಕವಿಗಳು ಜೀವಂತಿದ್ದಾಗನೇ ಅವರಿಗೆಲ್ಲ ನಾವು ಗೌರವ ಸಲ್ಲಿಸಿಬಿಡ್ಬೇಕು ಅಂತ. ಅವರು ಅದು ಕೂಡಿ ಹಾಕ್ಬೇಕು. ಅದನ್ನ ಅವರು ಜೀವಂತಿದ್ದಾಗ ಅವರ ಏನು ಕೊಡುಗೆ ಇದೆ ಕೂಡಿ ಹಾಕಬೇಕು. ಅವ್ರ ನಂತರ ಅದನ್ನು ಬಳಸ್ಬೇಕು ಸಮಾಜ. ಹಾಗಿರ್ಬೇಕಂತ ಹೇಳ್ತಾ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ಡಾಕ್ಟರ್ SH ಪ್ಯಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾನೆ. ಆದಮೇಲೆ ಇವತ್ತು ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮ ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ವಿಶ್ವ ಸ್ನೇಹಿತರ ದಿನಾಚರಣೆ ಇವತ್ತು. ಈ ವಿಶ್ವ ಸ್ನೇಹಿತರ ದಿನಾಚರಣೆ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರ ಅವರನ್ನು ಸ್ಮರಣೆ ಮಾಡ್ತಾ ಅವರ ಗೆಳೆಯರು ಎಲ್ಲರೂ ಕೂಡ ಇವತ್ತು ಈ ನುಡಿ ನಮನ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ವಿಶೇಷತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಜೆ ಕಲೀಂ ಬಾಷಾ ಸರ್ ಅವರ ಧರ್ಮಪತ್ನಿಯವರು ಮತ್ತು ಶಿಕ್ಷಕರು ಆಗಿರುವಂಥ ಶ್ರೀಮತಿ ಶೈನಾ ಕೌಸರ್ ಮೇಡಮ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು. ಅಸ್ಸಲಾಂ. ಸಭೆಯ ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ಅತಿಥಿ ಮಹನೀಯರೇ, ನನ್ನ ಮನಸ್ಸು ಭಾರ ಆಗಿದೆ. ಒಬ್ಬೊಬ್ಬರಿಗೂ ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಮ್ಮ ಆತ್ಮೀಯ ಬಂಧು ಬಳಗದವರೇ, ಒಂದು ವೇದಿಕೆಯಲ್ಲಿ ನಿಂತು ಮಾತನಾಡಿಸುವ ಶಕ್ತಿ ಕಲಿಸಿದ್ದೇ ನನ್ನ ಪತಿ. ನನ್ನ ಮದುವೆ ಆದಾಗ ತುಂಬ ಚಿಕ್ಕ ವಯಸ್ಸಲ್ಲೇ ನನ್ನ ಮದುವೆ ಆಯಿತು. 19 ವರ್ಷ ಇನ್ನೂ ಪೂರ್ತಿ ಆಗಿರಲಿಲ್ಲ. ಕೇವಲ ಒಂದು SSLC TCH ಮಾಡಿದ್ದೆ. ಅಂಥ ಒಂದು ಹೊರಗಡೆ ನಮ್ಮ ಅಪ್ಪಾಜಿ ತುಂಬ ಸ್ಟ್ರಿಕ್ಟು, ಒಬ್ಬ ಪೊಲೀಸ್ ಆಫೀಸರ್, ಹೊರಗಡೆ ಎಲ್ಲೂ ಕಳಿಸ್ತಿರ್ಲಿಲ್ಲ. ಆ ಒಂದು ಪರಿಸರದಲ್ಲಿ ಬೆಳೆದವಳು ನನಗೆ ಮುಂದೆ ಬರಲು ಕಾರಣವೇ ನನ್ನ ಪತಿ. ನಾನು ಓದಿಲ್ಲಲ್ರಿ, ನಾನು ಬರೀ SSLC TCH, ಕೆಲಸನೂ ಸಿಕ್ಬಿಡ್ತು. ಧೈರ್ಯವಾಗಿ ಕೆಲಸಕ್ಕೆ ಕಳಿಸಿದ್ರು. ಹೆದರಬೇಡ, ನಾನಿದ್ದೀನಿ ನಿನ್ನ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಪದವೀಧರ ಮಾಡಿದರು, B.Ed ಮಾಡಿಸಿದ್ರು. ನನ್ನ ಪ್ರತಿಯೊಂದು ಕೆಲಸದಲ್ಲೂ ಒಂದು ಶಕ್ತಿಯಾಗಿ ನಿಂತವರು ನನ್ನ ಪತಿ. ಇಂಥ ಒಂದು ಪರಿಸರ ಎಲ್ಲ ಹೆಣ್ಮಕ್ಳಿಗೆ ಸಿಕ್ಕರೆ
ಹೆಣ್ಮಕ್ಳು ಮುಂದೆ ಬರುವಲ್ಲಿ ಅನುಮಾನವೇ ಇಲ್ಲ. ತುಂಬ ಧೈರ್ಯವಂತರು. ಏನೇ ಎಂಥ ಪರಿಸ್ಥಿತಿ ಬಂದರೂ ಸಹಿತ ನಾನಿದ್ದೇನೆ, ಹೆದರಬೇಡ ಅನ್ನೋರು. ಆಮೇಲೆ ಅವರಲ್ಲಿ ಜಾತಿ ಭೇದ ಇರಲಿಲ್ಲ. ನನಗೂ ಆಗ ಆ ಜಾತಿ ಈ ಜಾತಿ ಅನ್ನೋದು ನನಗೂ ಗೊತ್ತಾಗ್ತಿರ್ಲಿಲ್ಲ. ನನ್ನ ಮದುವೆ ಆದ ಹೊಸದರಲ್ಲಿ ಎಲ್ಲ ಜಾತಿಯ ಮಕ್ಕಳು, ವಿದ್ಯಾರ್ಥಿಗಳು ನಮ್ಮ ಮನೆಯಲ್ಲೇ ಇರ್ತಿದ್ರು. ನಾವಿಬ್ಬರು ಭಾಳಷ್ಟು ಮಕ್ಕಳು ನಮ್ಮ ಮನೆಯಲ್ಲೇ ಇರ್ತಿದ್ರು. ಯಾವ ಭೇದ ಭಾವನೂ ಇರ್ತಿರಲಿಲ್ಲ. ಅವರು ಬಾನವಳ್ಳಿಯಲ್ಲಿ ಪ್ರೌಢಶಾಲೆ ಇದ್ದರು. ನಾನು ಬಾನವಳ್ಳಿಗೆ ನನಗೂ ಫಸ್ಟ್ ಅಪಾಯಿಂಟ್ ಅಲ್ಲೇ ಆಯಿತು. ಮನೆಯಲ್ಲೇ ಮಕ್ಕಳು ಇರ್ತಿದ್ರು. ನಾವೇನು ಅವ್ರಿಗೇನು ಕೊಡ್ತಿರ್ಲಿಲ್ಲ, ಓದಿಸ್ತಿದ್ವಿ, ನಮ್ಮ ಕೈಲಾದ ಸಹಾಯ ಮಾಡ್ತಿದ್ವಿ. ನಾನು ಅಲ್ಲಿ ಶಾಲೆಯಲ್ಲಿ ಅಲ್ಲಿ ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ನೀರು ಕರ್ರನೆ ಚಹಾ ಕುಡಿತಿದ್ರು ಎಲ್ಲರೂ. ಅದಕ್ಕೆ ಒಂದಿನ ನಾನು ನಮ್ಮ ಮನೆಯಿಂದ ಒಳ್ಳೆ ಚಹಾ ಮಾಡ್ಕೊಂಡು ಹೋದೆ. ಶಿಕ್ಷಕರು ಯಾರೂ ಚಹಾ ಕುಡಿಲಿಲ್ಲ. ನನ್ನ ಹತ್ರ ಇಸ್ಕೊಂಡ್ರು, ಚೆಲ್ಲಿದ್ರು. ನನಗೆ ಬೇಸರ ಆಯಿತು. ಅದರಲ್ಲಿ ಒಬ್ಬ ಆತ್ಮೀಯ ಶಿಕ್ಷಕರಿಗೆ ಕೇಳಿದೆ, ಯಾಕೆ ಸರ್ ಆ ಹೋಟ್ಲಿಂದು ತೆಳ್ಳನೆ ಕರ್ರನೆ ಚಹಾ ಕುಡಿತೀರಾ? ನಾನು ತಂದರೆ ಕುಡಿತಿಲ್ಲ ನೀವು. ಆಗ ಅವರಂದರು, ನಿಮ್ಮ ಮನೆಯಲ್ಲಿ SC ಮಕ್ಕಳು ಇರ್ತಾರೆ, ಅವರೇ ನೀರು ತುಂಬ್ತಾರೆ, ಅವ್ರ ಜೊತೆಗೆ ನೀವು ಇರ್ತೀರಿ, ಅದಕ್ಕೆ ನಾವು ಕುಡಿಯಲ್ಲ. ನಾನು ಮನೆಗೆ ಹೋಗಿ ಹೇಳಿದೆ, ನೋಡಿ ಹಿಂಗಾಯಿತು ಇವತ್ತು, ನಾನು ತೊಗೊಂಡೋಗಿರೋ ಚಹಾ ಚೆಲ್ಬಿಟ್ರು ಎಲ್ಲರೂ. ಆಗ ನನ್ನ ಪತಿ ಕಲೀಂ ಬಾಷಾ ಅವರು ಹೇಳಿದರು, ಅವ್ರು ಚಹಾ ಕುಡಿದೇ ಇದ್ದರೂ ಪರವಾಗಿಲ್ಲ, ಈ ಮಕ್ಕಳು ನಮ್ಮ ಮನೇಲಿ ಇರ್ತಾರೆ ಅಂತ ಹೇಳು. ಬಹಳಷ್ಟು ಮಕ್ಕಳು ನಮ್ಮಲ್ಲಿ ಕಲಿತವರು. ಅವಾಗ ಅವರಿಗೆ ಇನ್ನೂ ಯುವಕರು ಬಹಳಷ್ಟು ಮಕ್ಕಳಿಗೆ ಫ್ರೀಯಾಗಿ ಪಾಠ ಹೇಳೋರು. ಎಲ್ಲ ಸಬ್ಜೆಕ್ಟಲ್ಲೂ ನಿಸ್ಸೀಮರು. ಅವರ ಹಾಲ್ ಟಿಕೆಟ್ಗಳನ್ನು ಇಷ್ಟಕೊಂಡು ಇಟ್ಕೊಂಡಿದ್ರು. ಯಾಕ್ರಿ ಹಿಂಗೆ ಇಟ್ಕೊಂಡಿದ್ದೀರಾ ಅಂದರೆ, ನಾನು ಎಷ್ಟು ಜನಕ್ಕೆ ಏನೇನು ಮಾಡಿದ್ದೀನಿ ಅನ್ನೋದು ಗೊತ್ತಾಗಿಲ್ಲ, ನೆನಪಿರಲಿ ಅದು ಅನ್ನೋರು. ಇನ್ನೂ ಇರಬೇಕು ನಮ್ಮ ಮನೇಲಿ ಆ ಹಾಲ್ ಟಿಕೆಟ್ಗಳು. ಅವಾಗ ಇಷ್ಟಿಷ್ಟೇ ಹಾಲ್ ಟಿಕೆಟ್ ಬರೋವು, ಸಣ್ಣ ಸಣ್ಣ ಫೋಟೋದು. ಇಂಥವು ಘಟನೆಗಳು ಹೇಳಿದರೆ ಬಹಳಷ್ಟು ಇದೆ. ನಾನು ನನ್ನ ಮಗಳಿಗೆ ಹೇಳಿದ್ದೀನಿ, ಇವೆಲ್ಲ ಬರೆಯಮ್ಮ ನೀನು ಅಂತ, ಬರಿತೀನಿ ಅಂತ ಹೇಳಿದ್ದಾಳೆ. ಒಂದು ಸರಿ ಏನಾಯಿತು ಅಂದರೆ, ಇನ್ನೊಂದು ಘಟನೆ ಹೇಳ್ತೇನೆ. ಒಬ್ಬ ಪಶು ಡೈರೆಕ್ಟರ್, ಉಪನಿರ್ದೇಶಕರು ನಮ್ಮ ಮನೆಗೆ ಬಂದರು. ಸುಮಾರು 55 ವರ್ಷ ಮೇಲ್ಪಟ್ಟರು. ಬಂದ ತಕ್ಷಣ ಅವ್ರು ಏನು ಮಾಡಿದ್ರು, ನಾನು ನಮ್ಮ ಮನೆಯವರು ಇದ್ವಿ. ಅವರೇನು ಸಾಧಾರಣ ಒಂದು ಲುಂಗಿ ಬನೀನ್ ಮೇಲೆ ಕೂತಿದ್ದಾರೆ, ಶರ್ಟ್ ಮೇಲೆ ಉದ್ದ ಕಾಲಿಗೆ ಬಿದ್ದರು. ಬಂದು ಇದೇನಪ್ಪ ಹೀಗೆ ಬೀಳ್ತಿದ್ದಾರೆ, ಇವರು ಗುರ್ತಿಡ್ತಾ ಇಲ್ಲ, ನಾನು ಹಿಡ್ತಾ ಇಲ್ಲ, ಯಾಕ್ರಿ ಏನು ಅಂತ ಅಂದರೆ, ಸರ್ ನಾನು ನಿಮ್ಮ ಪಾದದ ಧೂಳು, ನಾನು ಈ ದಿನ ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ನೀವೇ ಕಾರಣ. ಅವರ ಹೆಸರು ಜಯಣ್ಣ ಅಂತ, ಹಾವೇರಿಯವರು. ಏನು ಮಾಡಿದೆಯಪ್ಪ ನಾನು, ಮರ್ತು ಬಿಟ್ಟಿದ್ದಾರೆ ಇವರು, ಏನು ಮಾಡಿದ್ದೀನಿ ಸರ್? ಅವರು ತೋರಣಗಟ್ಟೆ ಎಂಬಲ್ಲಿ ಫಸ್ಟು ಅಪಾಯಿಂಟ್ ಆಗಿ ಹೋದಾಗ ಅವರು ತುಂಬ ಚೆನ್ನಾಗಿ ಗೊತ್ತಿದ್ದಂತೆ ಆ ಮಗು, ಆ ಜಯಣ್ಣ ಅನ್ನೋರು. ಅವರು ಏಳನೇ ಕ್ಲಾಸ್ ಆದ ತಕ್ಷಣ ಅವಾಗ ಅಲ್ಲಿ ಹೈಸ್ಕೂಲ್ ಇರಲಿಲ್ಲ ಅಂತ. ಮನೆಯಲ್ಲಿ ದನ ಕರು ಹೊಲ ಇಷ್ಟರಲ್ಲೇ ಇದ್ದು ಸ್ಕೂಲ್ ಬಿಡಿಸ್ಬಿಟ್ರಂತೆ. ಆಗ ಇವ್ರು ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗಿ, ಆ ಮಗು ತುಂಬ ಚೆನ್ನಾಗಿ ಓದ್ತಾನೆ, ನೀವು ಮಾಡಬೇಡಿ ಅಂತ ಹೇಳ್ಬಿಟ್ಟು ಧೈರ್ಯ ಹೇಳಿ ಚಿತ್ರದುರ್ಗಕ್ಕೆ ಕರ್ಕೊಂಡೋಗಿ ಹೈಸ್ಕೂಲಿಗೆ ಸೇರಿಸಿ ಒಂದು ಹಾಸ್ಟೆಲಿಗೆ ಸೇರಿಸಿ ಬಂದ್ರಂತೆ. ಚೆನ್ನಾಗಿ ಗೊತ್ತಿದ್ದ ಜಾಣ ಹುಡುಗ, 10th ಚೆನ್ನಾಗಿ ಬಂತು ಮಾರ್ಕ್ಸು, PUCಯಲ್ಲೂ ಚೆನ್ನಾಗಿ ಬಂತು. ಹಾಸ್ಟೆಲ್ಲೇ ಪಶುವೈದ್ಯಕೀಯ ಕಾಲೇಜಿಗೆ ಸೇರಿ ಪಶುವೈದ್ಯ ಆದ. ಆಮೇಲೆ ಕೊನೆಗೆ ಡೈರೆಕ್ಟರ್ ಆದ. ನಮ್ಮ ಮನೆಗೆ ಬಂದು, ಸರ್ ಅವತ್ತು ನೀವು ಆ ಕೆಲಸ ನೀವು ಮಾಡದೆ ಹೋಗಿದ್ದರೆ ನಾನು ಒಂದು 4 ಕುರಿನೂ ದನನೂ ಕಾಯಿಸ್ಕೊಂಡು ಒಂದು ಸಣ್ಣ ಹೊಲ ಮಾಡ್ಕೊಂಡಿರ್ತಿದ್ದೆ. ಈ ದಿನ ಈ ಸ್ಥಿತಿಗೆ ಬರಲಿಕ್ಕೆ ನೀವೇ ಕಾರಣ ಸರ್. ಎಷ್ಟು ಪಕ್ಕದಲ್ಲಿ ಚೇರ್ ಮೇಲೆ ಕೂತ್ಕೊಂಡ್ರಿ ಅಂದರೆ ಕೂರ್ತಾ ಇಲ್ಲ ನೋಡಿರಿ, ಎಂಥ ಒಂದು ಮಾನವೀಯತೆ. ಇಲ್ಲ ಸರ್, ನನ್ನ ಜಾಗ ಇದೆ, ನಿಮ್ಮ ಪಾದದ ಹತ್ರ ನಾನು ಕೂತ್ಕೋತೀನಿ, ನನಗೆ ನನ್ನ ಪಾಲಿನ ದೇವರು ನೀವು ಅಂತ ಹೇಳ್ಬಿಟ್ಟು ಏನೇನೋ ಉಡುಗೊರೆಗಳನ್ನು ತಂದು ನಮ್ಮಿಬ್ಬರಿಗೂ ಕೊಟ್ಟು ಸಂತೋಷಪಟ್ಟು ಹೋದರು. ಇಂಥ ಘಟನೆಗಳು ನಾವು ಮಾಡ್ಕೊತ ಹೋದರೆ ಸುಮಾರು ಇದೆ.
ಅವರ ನೆನಪುಗಳು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ಏನಾದರೂ ಸಾಧನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಮ್ಮ ಕೈಲಾದ ಸಾಧನೆಗಳನ್ನು ಮಾಡಿ ಬಿಟ್ಟು ಹೋಗಿದ್ದಾರೆ. ಅದು ಇದ್ದಕ್ಕಿದ್ದಂಗೆ ಮಾಯ ಬೇರೆ ಆಗಿಬಿಟ್ಟಿದ್ದಾರೆ. ಎಷ್ಟೋ ಪ್ರಶಸ್ತಿಗಳನ್ನು ಬಂದು ಅವರಿಗೆ ಕೊನೆಯ ಬಾರಿಗೆ ಪಡೆದ ಪ್ರಶಸ್ತಿ ರಾಜ್ಯ ಮಟ್ಟದ ಗೋಕಾಕ್ ಚಳುವಳಿಯ ಪ್ರಶಸ್ತಿ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟರು. ಅದಕ್ಕೆ ಕಾರಣಕರ್ತರೆ ನಮ್ಮ ಪುರುಷೋತ್ತಮ ಬಿಳಿಮಲೆಯವರು. ಆಮೇಲೆ ನಾನು ಸಹ ಅವ್ರ ಜೊತೆಯಾಗಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ. ಬಂದು ಮನೆಗೆ ಹೇಳ್ತಿದ್ದೆ, ನೋಡಿರಿ ಎಷ್ಟೋ ನನ್ನ ಸಣ್ಣ ವಯಸ್ಸಿನ ನನ್ನ ಶಿಷ್ಯಂದ್ರಿಗೆಲ್ಲ ಪ್ರಶಸ್ತಿಗಳು ಬರ್ತಾಯಿದೆ. ಇವರು ಶಿಕ್ಷಣಾಧಿಕಾರಿಗಳಾಗಿದ್ದರು. ಆಗ ಹಂಗೆ ಬಯಸಿದರೆ ನಮಗೂ ಎಷ್ಟೋ ಒಂದಷ್ಟು ಪ್ರಶಸ್ತಿಗಳು ಬರ್ಬೋದು. ಹಾಗೆಲ್ಲ ಆಸೆ ಪಡಬೇಡ. ಪ್ರಶಸ್ತಿಗಳಿಗೆ ನಾವು ಕೈ ಹಾಕಿ ತಗೋಬಾರ್ದು, ಅವಾಗೆ ನಮಗೆ ಬರಬೇಕು, ಆಸೆ ಪಡಬಾರ್ದು ಅಂತ ಹೇಳೋರು. ಒಬ್ಬ ಉತ್ತಮ ಪತಿಯಾಗಿ, ಉತ್ತಮ ತಂದೆಯಾಗಿ, ಉತ್ತಮ ಒಂದು ನಾಗರಿಕನಾಗಿ, ಈ ಒಬ್ಬ ಬರಹಗಾರರಾಗಿ ಅವರು ಬಾಳಿ ಬದುಕಿ ಹೋದರು. ಕೊನೆಯ ಬಾರಿಗೆ ಆ ಗಳಿಗೆ ನನಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬಂದು ನನ್ನ ಹತ್ತಿರ ಬಂದು ನನಗೆ ಮುಟ್ಟಿ ಹಿಂಗೆ ಮಾತಾಡಿಸಿ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗೆ ಹೋದರು. ನನಗೆ ಅರ್ಥನೇ ಆಗಲಿಲ್ಲ ಅವ್ರು ಯಾಕೆ ಆ ರೀತಿ ಹೇಳಿ ಹೋದರು. ಇದುವರೆಗೂ ನನಗೆ ಒಂದು ಕ್ವಶನ್ ಮಾರ್ಕ್. ಮಾತುಗಳು ಬರ್ತಾ ಇಲ್ಲ, ಮನಸ್ಸು ಭಾರವಾಗಿದೆ. ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಡೆಸಿ ಅವರ ಒಂದು ಎಲ್ಲ ಬಂಧು ಬಳಗದವರಿಗೆ ಸೇರಿಸಿ ಈ ಒಂದು ಅವಕಾಶ ಮಾಡಿಕೊಟ್ಟ ಪರಸ್ಪರ ಬಳಗದವರಿಗೆ, ಸಾಹಿತ್ಯ ಪರಿಷತ್ನವರಿಗೆ, ನಮ್ಮ ಆತ್ಮೀಯ ಬಂಧು ಬಳಗದವರಿಗೆ ಆತ್ಮೀಯವಾದ ನಮನಗಳನ್ನು ಸಲ್ಲಿಸ್ತೇನೆ. ದೇವರು ಅವರಿಗೆ ಜನ್ನತನ್ನು ಕೊಡಲಿ, ಜನ್ನತಲ್ಲಿ ಅವರಿಲ್ಲಿ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಬದುಕಿನ ಒಡನಾಟಗಳನ್ನು ಹಂಚಿಕೊಂಡಿರ್ತಕ್ಕಂಥ ಜೆ ಕಲೀಂ ಬಾಷಾ ಸರ್ ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಶಾಯಿನಾ ಕೌಸರ್ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಕರು, ಕಾರ್ಮಿಕ ಮುಖಂಡರು ಆದಂತಹ ಎಚ್ ಕೆ ಕೊಟ್ರಪ್ಪ ಸರ್ ಅವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ದಿವಂಗತ ಜೆ ಕಲೀಂ ಬಾಷಾರವರ ಸ್ಮರಣೆ ಅಂಗವಾಗಿ ನೆನಪು, ನಮನ ಹಾಗೂ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯರೇ, ವೇದಿಕೆ ಮೇಲಿರುವ ಗಣ್ಯರೇ, ಈಗಾಗಲೇ ಕಲೀಂ ಬಾಷಾರವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ನಾನು ಹೆಚ್ಚಿಗೆ ಹೇಳೋಂಥದ್ದು ಏನೂ ಇಲ್ಲ. ಯಾಕೆಂದರೆ ಖುಷಿ ಆಗ್ತಾ ಇರೋದು ಏನು ಅಂತಂದರೆ, ಕಲೀಂ ಬಾಷಾರವರಿಗೆ ಆಸೆ ಇತ್ತು, ಏನು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರ ಭಾಳ ಇವರ ಒಡನಾಟ ಚೆನ್ನಾಗಿತ್ತು. ಅವರ ಒಡನಾಟದ ಹಿನ್ನೆಲೆ ಒಳಗೆ ಈ ಒಂದು ಕಾರ್ಯಕ್ರಮ ಅವರ ಕಡೆಯಿಂದಲೇ ಉದ್ಘಾಟನೆ ಮಾಡಿದ್ದು ಪರಸ್ಪರ ಬಳಗ ಹಾಗೂ ಕನ್ನಡ ಪರ ಸಂಘಟನೆಗಳಿಗೆ ಖುಷಿಯಾಗಿದೆ. ಹೀಗಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ, ಇವತ್ತು ಯಾವುದೇ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮಕ್ಕೆ ಮೆರುಗು ಬರಬೇಕಂದ್ರೆ ಅದಕ್ಕೆ ಒಂದು ಚೇತನ ಇರಬೇಕು. ಆ ಒಂದು ಚೇತನನೇ ಇವತ್ತು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಬಂದಿದ್ದಾರೆ. ಭಾಳ ವಿಶೇಷವಾಗಿ ನಮಗೆ ಖುಷಿ ಕೊಡೋದೇನೆಂದರೆ, ಯಾರೋ ಬಂದು ಉದ್ಘಾಟನೆ ಮಾಡಿ ಮಾತಾಡಿ ಹೋಗುವಂಥ ಪರಿಸ್ಥಿತಿ ಇರೋಂಥ ಸಂದರ್ಭದಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಇರೋದೇ ನಮಗೆ ಬಹಳ ಖುಷಿಯಾಗಿದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಸಾರ್ಥಕ ಅಂತ ನನಗೆ ಅನ್ನಿಸ್ತಾ ಇದೆ. ಜೆ ಕಲೀಂ ಬಾಷಾರವರು ಎಡಪಂಥೀಯ ಧೋರಣೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು. ಜೆ ಕಲೀಂ ಬಾಷಾ ಅವರು ತಮ್ಮ ಎಡಪಂಥೀಯ ಧೋರಣೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು. ಸಮಾಜದಲ್ಲಿ ಸಮಾನತೆ ಬೇಕೆಂದು ಇರಬೇಕೆಂದ ಅಪೇಕ್ಷೆ ಪಟ್ಟವರು. ಮೇಲು ಕೀಳು ಎಂಬ ಭಾವನೆ ಇರಬಾರ್ದಂತೇಳಿ ಹೋರಾಟ ಮಾಡಿದವರು. ಇವತ್ತು ಒಂದು ವಿಶೇಷತೆ ಏನು ಅಂತಂದರೆ, ಯಾವುದೇ ಒಂದು ಕಾರ್ಯಗಳು ಇದ್ದರೂ ಸಹಿತನೂ
ಸಮಾನತೆ ಬಗ್ಗೆ ಹೋರಾಟ ಮಾಡೋಂಥ ಮನೋಭಾವ ಬೆಳೆಸ್ಕೊಂಡಿದ್ದರು. ಹಾಗಾಗಿ ಇವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದ್ದರು. ಅವರ ಆದರ್ಶಗಳನ್ನು ರೂಢಿಸಿಕೊಂಡು ದೇಶದ ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇವರು ರೂಪಿಸಿಕೊಂಡು ಬಂದಿದ್ದರು. ಹಾಗಾಗಿ ಇವರು ನಿಷ್ಠುರವಾದಿಗಳು, ಏನೇ ಇದ್ದರೂ ಸಹಿತ ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಾ ಸ್ವಭಾವವಂತ ಉಳ್ಳವರಾಗಿದ್ದರಿಂದ ಅವರು ಯಾವುದೇ ಇದಕ್ಕೂ ಮುಲಾಜಿಲ್ದೇ ನೇರವಾಗಿ ಮಾತಾಡ್ತಾ ಇದ್ದರು. ಇವರು ಏನಂದರೆ ಒಂದು ಮನುಷ್ಯ ರಕ್ತ ಕೆಂಪು ಅನ್ನೋ ಭಾವನೆ ಹಿನ್ನೆಲೆಗಳಲ್ಲಿ ಹೋರಾಟ ಮಾಡಿದವರು. ಯಾರಾದರೂ ಕೀಳಾಗಿ ಮಾತಾಡಿದರೆ ಅದು ತಕ್ಷಣ ನಿಷ್ಠುರವಾಗಿ ಮಾತಾಡ್ತಾ ಇದ್ದರು. ಸರಿ ಇದ್ದಾಗ ಸರಿ ಅಂತ ವಾದಿಸ್ತಾ ಇದ್ದರು, ಅಥವಾ ಅದು ಸರಿ ಇಲ್ಲ ಅಂದಾಗ ನಂತರ ಅದರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದರು. ಇಂಥ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ ನಮ್ಮ ಸ್ನೇಹಿತ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾಯಿದೆ. ಇವತ್ತು ಯಾಕೆ ನಮಗೆ ಇವತ್ತು ವಿಶ್ವ ಸ್ನೇಹಿತರ ದಿನಾಚರಣೆ ಅಂಥೇಳಿ ಈಗ ಗೊತ್ತಾಗಿದೆ. ಯಾಕೆಂದರೆ ಇವತ್ತು ಕಲೀಂ ಬಾಷಾ ಅವರು ಸ್ನೇಹಜೀವಿ ಅನ್ನಲಿಕ್ಕೆ ಭಾಳ ಸಾಕ್ಷಿಯಾಗಿ ಇವತ್ತು ನಮ್ಮ ಕಣ್ಮುಂದೆ ಇರಲಿಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ದಾವಣಗೆರೆ, ಹರಿಹರ, ಹರಪನಹಳ್ಳಿ ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಾ. ಇದು ಒಂದು ಸ್ನೇಹ ದಿನಕ್ಕೆ ಒಂದು ಒಳ್ಳೆಯ ಮೆರುಗು ಕಲೀಂ ಬಾಷಾ ಅವರು ಕೊಟ್ಟಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದಮೇಲೆ ಒಂದು ಅವರು ತಮ್ಮ ಸಮುದಾಯದ ಬಗ್ಗೆ ಯಾರಾದರೂ ಕೀಳಾಗಿ ಮಾತಾಡಿದರೆ ಅವ್ರು ನಿಷ್ಠುರವಾಗಿ ಮಾತಾಡೋಂಥ ಸ್ವಭಾವದವರು ಅವರು ಹೌದು. ಯಾಕೆಂತಂದರೆ ಯಾರೇ ಆಗಲಿ ತಮ್ಮ ಮನೆತನದ ಬಗ್ಗೆ, ತಮ್ಮ ಜಾತಿ ಬಗ್ಗೆ ಯಾರಾದರೂ ಕೀಳಾಗಿ ಮಾತಾಡಿದರೆ ಅದು ನೇರವಾಗಿ ನಿಷ್ಠುರವಾಗಿ ಅದನ್ನೇ ವಿರೋಧ ಮಾಡೋಂಥ ಮನೋಭಾವ ಅವರ ಜೊತೆಯಲ್ಲಿ ಇತ್ತು. ಆ ಒಂದು ಹಿನ್ನೆಲೆ ಒಳಗೆ ಅವರು ಏನೇ ಇದ್ದರೂ ಸಹಿತ ಹೋರಾಟದ ಮನೋಭಾವನ ಬೆಳೆಸ್ಕೊಂಡಿದ್ದರು. ಒಂದು ನಮಗೆ ಏನು ಅಂತಂದರೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅವರ ಒಂದು ಕನಸು ಏನು ಅಂತಂದರೆ ಎಲ್ಲ ಆತ್ಮೀಯರಿಗೂ ಕರೆಸಿ ಭಾಳ ಖುಷಿಯಿಂದ 2 ದಿನ ಊಟ ಹಾಕ್ಸಿದ್ರು. ಒಂದು ದಿನ ನಾನ್ ವೆಜ್ಜು, ಒಂದು ದಿನ ವೆಜ್ಜು. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಅವರನ್ನು ಕುಂದಿರಿಸಿ ಊಟ ಹಾಕಿಸಿ ಅವರ ಹತ್ತಿರ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳಿ ಖುಷಿಯಿಂದ ಇದ್ದು, ಅವರಿಗೆ ಅವರು ನಮ್ಮನ್ನು ಪ್ರೀತಿಯಿಂದ ಮಾಡಿಸಿದ್ದು, ನಾವು ಅವರ ಪ್ರೀತಿಯಿಂದ ಜೊತೆಗಿದ್ದಿದ್ದು, ಅವ್ರ ಜೊತೆಗೆ ಫೋಟೋ ತೆಗೆಸಿದ್ದು ಎಲ್ಲವೂ ಕಣ್ಮುಂದಿದೆ. ಆದರೆ ಒಂದು ವಿಪರ್ಯಾಸ ಏನು ಅಂತಂದರೆ ಅದು ವಿದಾಯದ ಊಟ ಏನು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಅವರ ಮನೆ ಏನು ಗೃಹ ಪ್ರವೇಶ ಆಯಿತು, ಅದಾದ 2ನೇ ದಿನಕ್ಕೆ 2 ದಿನ ಎಲ್ಲರಿಗೂ ಊಟ ಹಾಕ್ಸಿದ್ರು, ಖುಷಿಯಿಂದ ಇದ್ದರು. ಅದು ನಂಬಲಿಕ್ಕೆ ಆಗಲೇ ಇಲ್ಲ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತಂದರೆ ಅದು ವಿದಾಯದ ಊಟ ಅಂತ ನನಗೆ ಅನಿಸಿ ಒಂಥರ ನೋವಾಯಿತು. ಆದರೆ ಒಂದು ಏನು ಅಂತಂದರೆ ಖುಷಿ ಇದೆ, ಮನುಷ್ಯನಿಗೆ ನೋವಂತ ಆಗುತ್ತೆ. ನರಳಿ ಸಾಯೋದಕ್ಕಿಂತ 4 ಜನ ಬೇಕು ಅಂದಾಗ ಹೋಗೋದೇನಿದೆಯಲ್ಲ ಅದು ಭಾಳ ಒಳ್ಳೆಯದು. ಅಂತ ಸಾವು ಭಾಳಷ್ಟು ಜನಕ್ಕೆ ಬರೋದಿಲ್ಲ. ಆದರೆ ಒಳ್ಳೆಯ ಸಾವು ಅವ್ರ ಮನೆಯಲ್ಲಿ ದುಃಖ ಆಗುತ್ತೆ, ನಾನು ಒಪ್ಕೊತೇನೆ. ಯಾಕೆ ಅಂತಂದರೆ ಇದ್ದಕ್ಕಿದ್ದಂಗೆ ಹೋಗಿಬಿಟ್ರೆ ಭಾಳಷ್ಟು ನೋವಾಗುತ್ತೆ. ಆದರೆ ವ್ಯಕ್ತಿತ್ವಗಳಂಥ ಏನು ಕಲೀಂ ಬಾಷಾ ಇದ್ದಾರೆ, ಆ ಕಲೀಂ ಬಾಷಾರವರ ಒಂದು ವ್ಯಕ್ತಿತ್ವ, ಅವರ ಊಟ ಅದು ಏನು ಕಾಕತಾಳೀಯ ಗೊತ್ತಿಲ್ಲ ನನಗೆ. ಅವರು ಏನು ಊಟ ಹಾಕಿಸಿ ಪ್ರತಿಯೊಬ್ಬರಿಗೂ ಏನು ಪ್ರೀತಿಯಿಂದ ಮಾತಾಡ್ಸಿದ್ರು ಅದು ಬಹಳಷ್ಟು ನಮಗೆ ಖುಷಿ ಕೊಟ್ಟಿದೆ. ಹಾಗಾಗಿ ಒಂದು ನಾನು ಪ್ರಾಧಿಕಾರದ ಅಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಸಾಕಷ್ಟು ಪ್ರಶಸ್ತಿಗಳು ಬಂದಿರಬಹುದು, ಆದರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ಲ. ಹಾಗಾಗಿ ಮರಣೋತ್ತರ ಹಿನ್ನೆಲೆ ಒಳಗೆ, ಯಾಕೆಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಕೆಲಸದ ಹಿನ್ನೆಲೆಗೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ತಮ್ಮಿಂದ ಒಂದು ಮನವಿ ಹೋಗಲಿ. ಹರಿಹರದ ಜನತೆ ಅವರ ಹಿಂದಿದ್ದಾರೆ. ಯಾಕೆಂದರೆ ಇಲ್ಲಿ ಒಂದು ಸಮಾಜ ಸೇವೆಯ ಜೊತೆಗೆ ಸಾಹಿತ್ಯಿಕ ಸೇವೆ ಜೊತೆಗೆ ಸಮಾಜ ಸೇವೆಯನ್ನು ಸಾಕಷ್ಟು ಮಾಡಿದ್ದಾರೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ನಮಗೂ ಗೊತ್ತಿದ್ದಿಲ್ಲ. ಅವರಿಗೆ ಬಡವರಿಗೆ, ಅಸಹಾಯಕರಿಗೆ ತಮ್ಮ ಕೈಲಾದಷ್ಟು ಸೇವೆ ಮಾಡ್ತಾ ಬಂದಿದ್ದಾರೆ, ಮಾಡ್ತಾನೂ ಇದ್ದಿದ್ದಾರೆ. ಅವರ ಕುಟುಂಬದವರು ಇನ್ನೂ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅದು ಖುಷಿ ಆಗ್ತಾ ಇದೆ. ಕೇವಲ ಸಾಹಿತ್ಯಿಕವಾಗೆಲ್ಲ ಅವರು ದಾನಿಗಳು ಆಗಿ ಸಹಿತ ನಮ್ಮ ಕಣ್ಮುಂದೆ ಇದ್ದರು. ಅಂಥ ವ್ಯಕ್ತಿಗೆ ನಾವು ಸ್ಮರಣೆ ಮಾಡೋದ್ರ ಜೊತೆಗೆ ಅವರ ಸ್ಮರಣೆಗೆ ತಕ್ಕಂತೆ ಇನ್ನೂ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಲಿಕ್ಕೆ ಪ್ರಯತ್ನಿಸಲಿ ಅಂಥೇಳಿ ಈ ಸಭೆ ಮೂಲಕ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ, ಮುಂದಿನ ದಿನದಲ್ಲಿ ಈಗಾಗಲೇ ಒಬ್ಬರು ಹೇಳಿದರು, ನಮ್ಮ ಏನು ಮಾತುಗಳು ಇದ್ದಾವೆ ಅದು ಹಾಡಿಯಲ್ಲಿ ಮಾತಿನಲ್ಲೇ ಬೇಡ, ಹಾಡಿಯಲ್ಲಿ ಇರಲಿ ಅಂಥೇಳಿ ಆ ಒಂದು ವಿಷಯದ ಬಗ್ಗೆ ನಾವು ಚಿಂತನೆ ಮಾಡ್ತಾ
ಪ್ರೊಫೆಸರ್ ಸಿ ವಿ ಪಾಟೀಲ್ ಅವರು ಹೇಳಿದ ರೀತಿಯಲ್ಲಿ ಅವರ ಏನು ಇವೆಲ್ಲ ಇದ್ದಾವೆ ಬದುಕು ಬರಹದ ಬಗ್ಗೆ ಮುಂದಿನ ದಿನದಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡೋದ್ರ ಜೊತೆಗೆ ಬಹಳ ಪ್ರಮುಖವಾದ ಆಸೆ ಏನು ಅಂತಂದರೆ ಅವ್ರ ಕವಿಗೋಷ್ಠಿ, ಅದು ಕನ್ನಡ ಉರ್ದು ಕವಿಗೋಷ್ಠಿ ಅಂದರೆ ಭಾಳ ಅವರಿಗೆ ಪ್ರೀತಿ ಇತ್ತು. ಆ ಹಿನ್ನೆಲೆ ಒಳಗೆ ಈ ಒಂದು ಕವಿಗೋಷ್ಠಿನೂ ಸಹಿತ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ವಿಶೇಷವಾಗಿ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಭಿಕ್ಷಾವರ್ತಿ ಮಠರವರ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಆಸೆ ನೋಡಿ ಹೂಗಾರ್ ಅವರು ಮಾಡಲಿದ್ದಾರೆ. ನಮಗೆ ಏನು ಅಂತಂದರೆ ಕಾರ್ಯಕ್ರಮ ಭಾಳಷ್ಟು ಲೆಂತಿಯಾಗಿದ್ದರೂ ಸಹಿತ ತಾವೆಲ್ಲ ಸಹನೆಯಿಂದ ಕುಂತ್ಕೊಂಡು ಅವರ ಪ್ರೀತಿ ವಿಶ್ವಾಸ ತೋರಿಸ್ತಿರ್ತೀವಿ, ಭಾಳ ಖುಷಿಯಾಗ್ತಾಯಿದೆ. ಒಟ್ಟಿನಲ್ಲಿ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಂಥ ಅವರ ಶ್ರೀಮತಿಯವರು ಭಾಳ ಅರ್ಥಪೂರ್ಣ ಅಂತ ಮಾತನಾಡಿದ್ದಾರೆ. ನನಗೆ ಭಾಳ ಖುಷಿಯಾಗುತ್ತೆ. ಅವರು ನಮ್ಮ ಸಹೋದರಿ, ಅವರ ಮಕ್ಕಳು ಭಾಳ ಪ್ರೀತಿಯಿಂದ ಎಲ್ಲರಿಗೂ ಕಾಣ್ತಾ ಇದ್ದಾರೆ. ಆ ಹಿನ್ನೆಲೆ ಒಳಗೆ ಎಲ್ಲರೂ ತಾವು ಬಂದಿದ್ದೀರಾ. ಈ ಒಂದು ಕುಟುಂಬಕ್ಕೆ ಒಂದು ಒಳ್ಳೆಯ ಶಾಂತಿ, ಒಂದು ಒಳ್ಳೆಯ ಘನತೆ ಯಾವಾಗಲೂ ಇದ್ದೇ ಇದೆ, ಅದು ಮುಂದುವರಿಲಿ ಅಂತ ಹೇಳ್ತಾ, ಏನು ನಮ್ಮ ಸಮಾಜದ ಸೇವೆ ನಿರಂತರವಾಗಿ ಮುಂದುವರಿಸಲಿಕ್ಕೆ ಅವರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ನಾವು ಅವರು ನೆನೆಸುತ್ತಾ ಕಲ್ಲಿಂಬಾಷರವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ, ನನಗೆ ಈ ಒಂದು ಇದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅರ್ಹತೆ ಇದೆಯಲ್ಲ ಗೊತ್ತಿಲ್ಲ, ಆದರೂ ಪ್ರೀತಿಯಿಂದ ವಯಸ್ಸಾಗಿದೆ ಅಂತ ಹೇಳಿ ಕೊಟ್ಟರೆ ಏನೋ ಗೊತ್ತಿಲ್ಲ. ಅದು ನನಗೆ ಭಾಳ ಖುಷಿಯಾಗಿದೆ. ಏನೇ ಆಗಲಿ, ಒಟ್ಟು ನನ್ನ ಆತ್ಮೀಯ ಸ್ನೇಹಿತ ಕಲ್ಲಿಂಬಾಷ. ಯಾಕೆಂತಂದರೆ ನಾನು ಕನ್ಯೆ ನೋಡೋಕ್ಕೆ ಹೋದಾಗ ಆ ಮನುಷ್ಯ ಬಂದು ನಮ್ಮ ಮನೆಯವರಿಗೆ ತೋರಿಸಿದ್ದ ಹುಬ್ಬಳ್ಳಿಯಲ್ಲಿ. ಆ ನೆನಪು ನನಗೆ ಈಗಲೂ ಇದೆ, ಆ ಒಂದು ದೊಡ್ಡ ಬಾಂಧವ್ಯ. ಹಾಗಾಗಿ ಆ ಒಂದು ಬಾಂಧವ್ಯದ ಹಿನ್ನೆಲೆ ಒಳಗೆ ಕಲ್ಲಿಂಬಾಷೆಯವರು ಯಾವಾಗಲೂ ನಮ್ಮ ಮನದಲ್ಲಿ, ನಮ್ಮ ಮನೆಯ ಜನರಲ್ಲಿ ನಿರಂತರವಾಗಿ ಇರ್ತಾರೆ ಅಂತ ಹೇಳ್ತಾ, ಆತ್ಮೀಯತೆ ಅನ್ನೋದು ಭಾಳ ಒಳ್ಳೆಯದು. ಸ್ನೇಹಕ್ಕೆ ಯಾವಾಗೂ ಮುಪ್ಪಿಲ್ಲ, ಅದು ನಿರಂತರವಾಗಿರುತ್ತೆ ಅಂತ ಹೇಳ್ತಾ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಸ್ಪರ ಬಳಗದವ್ರಿಗೂ ಹಾಗೂ ಕನ್ನಡ ಪರ ಸಂಘಟನೆಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ವಂಚಿ ನನ್ನ ಮಾತನ್ನು ಮುಗಿಸೋದೆ. ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ನುಡಿದಿರುವಂಥ ಎಚ್ ಕೆ ಕೊಟ್ರಪ್ಪ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.